ಅಂದು ಈ ಸಂತೋಷಾಧಿಕ್ಯದ ಬರದಲ್ಲಿ ದಶರಥನಿಗೆ ಚಂದ್ರಮನ ಶೀತಕಿರಣ ಪ್ರಕಾಶವು ನೇರಾಗಿ ಅರಸಿಯರ ಮುಖದ ಮೇಲೆ ಬಿದ್ದಾಗ ಒಮ್ಮಿಂದೊಮ್ಮೆಯೇ 3-4 ಚಂದ್ರಬಿಂಬದ ದರ್ಶನವಾದಂತಾಯಿತು. ತನ್ನ ದೃಷ್ಟಿಯನ್ನು ದೂರ ಪೂರ್ವದಿಗಂತದತ್ತ ಹಾಯಿಸಿದನು. ಯಾವುದೋ ವಿಕಾರ ರೂಪದ ಮೋಡ ಬಂದು ಅತ್ಯಂತ ಕಿರಿದಾಗಿಯೇ ಕಾಣಿಸಿಕೊಂಡು ಉತ್ತರ ಕ್ಷಣದಲ್ಲಿಯೇ ಬೆಳೆದು ಅದು ಚಂದ್ರಬಿಂಬವನ್ನು ನುಂಗಲು ಬರುವ ರಾಹುವಿನಂತೆ ಮೇಲೇರತೊಡಗಿತು. ಸ್ವಲ್ಪವೇ ಹೊತ್ತಿನೊಳಗಾಗಿ ಅದು ನೀಲಗಗನವನ್ನೆಲ್ಲ ವ್ಯಾಪಿಸಿಕೊಂಡು ಪ್ರಶಾಂತವಾಗಿದ್ದ ಅಂಬರವು ವಿಕರಾಳ ಮೇಘ ಸಂಸ್ಪರ್ಶದಿಂದ ಮಲಿನವಾಯಿತು. ಋತುರಾಜನಾದ ಹೇಮಂತನ ಪ್ರಭಾವದಿಂದ ಮುಗಿಲ ಮಧ್ಯದ ಹಿಮಾಂಶುವು ನಿಸ್ತೇಜನಾಗಿದ್ದನು. ಅದೇ ಹೊತ್ತಿಗೆ ಸರಿಯಾಗಿ ಭೂಮ್ಯಾಕಾಶಗಳ ಮಧ್ಯೆ ದಟ್ಟೈಸತೊಡಗಿದ್ದ ಹಿಮವು ಎಲ್ಲವನ್ನೂ ತನ್ನ ಹೊಟ್ಟೆಯಲ್ಲಿಟ್ಟುಕೊಂಡಂತಾಗಿ ದಶರಥನಿಗೆ ಬಳಿಯ ರಾಣಿಯರಲ್ಲದೆ ಮತ್ತೇನೂ ಕಾಣಿಸಲಿಲ್ಲ. ಭಯಾಶ್ಚರ್ಯಗಳಿಂದ ಮನಸ್ಸಿಗೆ ಏನೋ ಆದಂತಾಗಿ ಅಂದು ಮತ್ತೆ ಶಯನಾಗಾರವನ್ನು ಸೇರಿ ಪವಡಿಸಿದನು. ದಿನಗಳು ಒಂದೊಂದಾಗಿ ಕಳೆಯುತ್ತಿದ್ದವು. ಮತ್ತೊಂದು ರಾತ್ರಿ ಕೌಸಲ್ಯಾದೇವಿಯ ಅಂತಃಪುರದಲ್ಲಿ ಶಯನಾಗಾರವನ್ನು ಹೊಕ್ಕು ದಶರಥರಾಜನು ಪವಡಿಸಿದ್ದನು. ಸುಖದ ಸವಿನೆನಪುಗಳೇ ಚಿತ್ತದಲ್ಲಿ ಮೂಡಿ ಬರುತ್ತಿದ್ದವು. ಸುಖತಲ್ಪದ ಮೇಲೆಯೇ ಮಲಗಿದ್ದನು. ಸುಖ ಸ್ಪರ್ಶವಾಗಿಯೇ ಕೌಸಲ್ಯೆಯು ಕಾಲೊತ್ತುತ್ತಿದ್ದಳು. ಆದರೂ ಒಮ್ಮಿಂದೊಮ್ಮೆಯೇ ಅರಸನಿಗೆ ಈ ಹಿಂದೆ ಚಂದ್ರಶಾಲೆಯ ಸುಖಗೋಷ್ಠಿಯು ಭಂಗಗೊಡುವುದು ಸ್ಮರಣೆಗೆ ಬಂದಿತು. ಆ ಮಂಜು ಮುಗಿಲುಗಳ ಅರ್ಥವೇನೆಂದು ಅದನ್ನೇ ಎಣಿಸುತ್ತಾ ಅವನು ತಾನರಿಯದೆ ಸಂಕ್ಷಿಪ್ತ ಸಾವಿನಂತೆ ಬಂದ ನಿದ್ರೆಗೆ ವಶನಾದನು. ಗಭೀರವಾದ ನೀರವ ರಾತ್ರಿ ತೇಜೋಹೀನವಾಗಿ ಹೊಗೆಯನ್ನು ಕಾರುತ್ತಾ ದೀಪವೊಂದು ಆ ಶಯ್ಯಾಗ್ರಹದಲ್ಲಿ ಉರಿಯುತ್ತಿತ್ತು. ಸುಪ್ಪತ್ತಿಗೆ ಮೇಲೆ ಹಾಕಿರಿಸಿದಂತೆ ದಶರಥನು ಮಲಗಿದ್ದನು. ನಿದ್ರೆಯೂ ಮುಸುಕಿ ಅವನಿಗೂ ಪ್ರಪಂಚಕ್ಕೂ ಇರತಕ್ಕ ಸಂಬಂಧವನ್ನು ಮರೆಪಡಿಸಿದ್ದಿತು. ನಿದ್ರಿತ ಲೋಕದಲ್ಲಿ ಬರತಕ್ಕ ಆದ್ಯಂತವಿಲ್ಲದ ಆ ಅನುಭವದ ಕನಸಿನಲ್ಲಿ ಇನ್ನೇನನ್ನು ಕಾಣುತ್ತಿದ್ದನೋ ಬಲ್ಲವರಾರು. ವಾಕ್ಯ ಸಂಬಂಧವಿಲ್ಲದೆ ಬಿಡಿಯಾಗಿ ಕೆಲವು ಶಬ್ದಗಳನ್ನು ಉಚ್ಚರಿಸುತ್ತಿದ್ದನು. ಅಂತೆಯೇ ತಲುಪದ ಮೇಲೆ ಅತ್ತಿತ್ತ ಹೊರಳಿ ನರಳುತ್ತಾ ಮತ್ತೊಮ್ಮೆ ದೊಪ್ಪೆಂದು ದಶರಥನು ನೆಲದ ಮೇಲೆ ಬಿದ್ದುಬಿಟ್ಟನು. ಕನಸಿನಲ್ಲಿ ಬಿದ್ದು ಜಾಗ್ರತದಲ್ಲಿ ಏಳುವ ಸಾರ್ವಭೌಮನಿಗೆ ಮುಂಜಾವಿನ ಮಂಗಲವಾದ್ಯ ನಿನಾದವೂ ಕೇಳಿಬಂತು. ಕಣ್ಣರಳಿಸಿ ಗವಾಕ್ಷದಿಂದತ್ತ ದಿಟ್ಟಿಸಿದನು. ಕುಂಕುಮ ರಾಗ ರಂಜಿತವಾಗಿ ಪೂರ್ವದಿಗಂತವು ಅರುಣೋದಯವನ್ನು ಸಾರಿ ಕಿರಣೋದಯವನ್ನು ಕಾಯುತ್ತಿದ್ದಿತು. ಆದಿತ್ಯ ಸೂಕ್ತದಿಂದ ಬ್ರಾಹ್ಮಣೋತ್ತಮರು ಸೂರ್ಯದೇವನನ್ನು ಕೊಂಡಾಡುತ್ತಿದ್ದರೆ ಅದೇ ವಂಶದ ದಶರಥ ಸಾರ್ವಭೌಮನನ್ನು ನಿಯಮಿತ ವೈತಾಳಿಕರು ಒಂದೇ ಸಮನೆ ಹೊಗಳುತ್ತಿದ್ದರು. ಬಿದ್ದಿದ್ದ ಅರಸನು ಎದ್ದು ನಿಂತಂತೆಯೇ ಮುಣುಗಿದ್ದ ಸೂರ್ಯನು ಮೂಡುಗಡೆ ಆಗತಾನೇ ಕೋವೆಯಿಂದ ಎತ್ತಿ ತೆಗೆದ ಬಂಗಾರದಂತೆ ಮೂಡಿ ರಂಜಿಸುತ್ತಿದ್ದನು. ಅರಸನು ನಿಟ್ಟುಸಿರಿನೊಂದಿಗೆ ಅಂತಃಪುರವನ್ನು ಬಿಟ್ಟು ಹೊರಗೆ ನಡೆದನು. ಕ್ರಮವಾಗಿ ನಿತ್ಯಾನುಷ್ಠಾನಗಳನ್ನು ಪೂರೈಸಿಕೊಂಡು ದಶರಥನು ಏಕಾಂತ ಮಂತ್ರನಾಗಾರವನ್ನು ಹೊಕ್ಕು ಪೂಜ್ಯರಾದ ವಸಿಷ್ಠರನ್ನು ಮಂತ್ರಿಯಾದ ಸುಮಂತ್ರನನ್ನು ಅಲ್ಲಿಗೆ ಬರಮಾಡಿಸಿಕೊಂಡನು. ಅಂತೆಯೇ ಕಳೆದ ಇರುಳ ಘಟನೆಯನ್ನು ಒಂದೊಂದಾಗಿ ವಿವರಿಸಿದನು. ಮಹರ್ಷಿಗಳಾದ ವಸಿಷ್ಠರು ಅವನ ಮುಖದ ಮೇಲೆ ಬಿಂಬಿಸಿದ ಮಾಲಿನ್ಯವನ್ನು ಕಂಡು ನಿನ್ನ ಈ ಸ್ವಪ್ನವು ಮರಣಭಯವನ್ನು ಸೂಚಿಸುತ್ತದೆ ಎಂದನು. ಸುಮಂತ್ರನು ಕಳವಳಕ್ಕೀಡಾದನು. ದಶರಥನು ಸ್ವಭಾವ ಸಹಜವಾಗಿ ಒಳುಕಿದ್ದರೂ ಅದನ್ನು ತೋರಗೊಡದಿರಲು ಪ್ರಯತ್ನಿಸುತ್ತಿದ್ದನು. ವಸಿಷ್ಠರು ಅದನ್ನು ಗಮನಿಸಿ ಗಂಭೀರವಾಗಿ ನಗುತ್ತಾ ಸುಮಂತ್ರನನ್ನು ಕುರಿತು, ಇನ್ನು ಕೆಲವೇ 1000 ವರ್ಷಗಳಲ್ಲಿ ತಪಸ್ಸಿಗೆ ಕಾಡಾಗಲಿ ಕೃಷಿಗೆ ಕ್ಷೇತ್ರವಾಗಲಿ ಉಳಿಯುವುದು ಕಷ್ಟ. ಭೂಮಿ ತುಂಬ ಮನೆಗಳೇ ತುಂಬಿರಬೇಕಾಗಬಹುದು. ಹುಟ್ಟಿದವರೆಲ್ಲರೂ ಸಾಯದೇ ಉಳಿದರೆ ಅದೇ ಸ್ವರ್ಗವಲ್ಲವೇ? ಆದರೆ ಅಲ್ಲಿ ಆಹಾರ ನಿದ್ರೆಗಳಿಲ್ಲ. ಇಲ್ಲಿ ಅದೇ ಹೆಚ್ಚು. ಅಲ್ಲಿ ಸಾವು ಹುಟ್ಟುಗಳೆರಡೂ ಇಲ್ಲ. ಇಲ್ಲಿ ಸಾವು ಬೇಡ, ಹುಟ್ಟು ಮಾತ್ರ ಬೇಕು ಎಂದರೆ ಹೇಗಾಗಬಹುದು? ಇದೇ ವಂಶದ ಹಿರಿಯ ಅರಸರಾಗಿದ್ದ ಮನು ಸಗರ ಭಗೀರಥಾದಿಗಳು ಇಂದಿಗೂ ಇರಬಹುದಿತ್ತಲ್ಲ. ಆದರೆ ಒಬ್ಬನೂ ಇಲ್ಲ. ಸಾಯುವ ಮನಸ್ಸು ಈ ಪ್ರಪಂಚದಲ್ಲಿ ಯಾರಿಗಿದೆ? ಮನಸ್ಸಿಲ್ಲವೆಂದು ಆ ಸಾವು ಯಾರನ್ನು ಬಿಟ್ಟಿದೆ? ಜೀವನ ಕ್ರಮದಲ್ಲಿ ಮರಣವೆಂಬುದು ಇಲ್ಲವೇ ಇಲ್ಲ. ತಂದೆಯೇ ಮಗನಾಗಿ ಹುಟ್ಟುವುದರಿಂದ ಆ ಮಗನೇ ತಂದೆಯಾಗುತ್ತಾನೆ. ಆದುದರಿಂದ ಪುತ್ರಯೋಗ ನಿಬದ್ಧನಾದ ಸಂಸಾರಿಯು ಭೌತಿಕ ದೇಹವನ್ನು ಪ್ರಾಕೃತಿಕವಾಗಿ ಕಳೆದುಕೊಂಡರೂ ತಾತ್ವಿಕವಾಗಿ ಪುತ್ರತ್ವದಲ್ಲಿ ಸಮಾಹಿತನಾಗಿರುತ್ತಾನೆ. ಪ್ರಾಣದ ಉತ್ಕ್ರಮಣವನ್ನೇ ಮರಣಕಾಲವೆಂದು ನಾವು ಹೇಳುವುದಾದರೆ ಒಬ್ಬನ ಮರಣವು ಯಾವ ಕಾಲದಲ್ಲಿ ಸಂಭವಿಸುತ್ತದೋ ಆ ಕ್ಷಣದಲ್ಲಿಯೇ ಇನ್ನೆಷ್ಟು ಮಂದಿ ಹೀಗೆ ಮರಣಪಡುತ್ತಾರೋ, ಮತ್ತಷ್ಟು ಮಂದಿ ಹುಟ್ಟುತ್ತಾರೋ ಬಲ್ಲವರಾರು. ಕೆಲವು ವೇಳೆ ಇಂತಹ ಮರಣಸೂಚಕಗಳಾದ ಸ್ವಪ್ನಗಳು ಉಂಟಾಗುತ್ತಿರುವುದು ತಾನು ಮಾಡದೆ ಉಳಿದಿರುವ ಕರ್ತವ್ಯವನ್ನು ಮಾಡಿ ಪೂರೈಸಿ ಸಿದ್ಧನಾಗುವುದಕ್ಕಾಗಿ ಎಂದು ಅಪ್ಪಣೆ ಕೊಡಿಸಿದರು.
ವಿ ಎನ್ ಭಾಗವತ್ ಬರಪಳ್ಳಿ.